ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಹಿಂದಿನ ಸಂಚಿಕೆ ಅಂದರೆ 16ನೇ ತಾರೀಕಿದು. ಇಲ್ಲೇನಾಗುತ್ತೆ, ವಿದ್ಯಾ ಭದ್ರ ಮಾತಾಡ್ಕೊಂಡು ನಿಂತಿರ್ತಾರೆ. ಭದ್ರಂಗೆ ವಿದ್ಯೆನ ಮದುವೆ ಕರಿಬೇಕು ಅಂತ ಆಸೆ. ಬಟ್ ಹೆಂಗೆ ಕರೆಯೋದು ಅಂತ ಭದ್ರಂಗೊಂಥರ ಮುಜುಗರ, ಸಂಕೋಚ. ವಿದ್ಯೆಗೆ ಇವರೇ ಕರೀಲಿ ಅಂತ ವಿದ್ಯೆಗೊಂಥರ. ಅಂದರೆ ಇವಾಗ ನಾವು ಹೆಣ್ಮಕ್ಳು ಯಾವ್ದ್ರಲ್ಲಿ ತಾನೇ ಕಮ್ಮಿ ಅನ್ನೋ ಥರ ಅಂದರೆ ಗಂಡ ಪ್ರೀತಿಯಿಂದ ಕರೀಲಿ ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತಲ್ವ, ಆ ಥರ ಅಷ್ಟೇನೆ, ಇನ್ನೇನಿಲ್ಲ. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಭದ್ರ ಸ್ವಲ್ಪ ಹೆಂಗಪ್ಪ ಈ ಮೂರಡಿ ಮಾತಿಗೆ ಉತ್ತರ ಕೊಡೋದು ನಾನು ಅಂತ ಅನ್ಕೊತಿರ್ತಾರೆ. ಅವಾಗ ಹಲೋ ಪೆನ್ ಪ್ಲೀಸ್ ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಪೆನ್ ಇದ್ದಾತೆ ಅಂತ ಅಂದ್ಬಿಟ್ಟು ಭದ್ರೇಗೌಡರು ಕೇಳ್ತಾರೆ. ಅವಾಗ ಕಾಲೇಜ್ಗೆ ಹೋಗೋ ಹುಡುಗಿ ತವ ಪೆನ್ ಇಲ್ವೇ ಅಂದಾಗ, ಸರಿ ಮತ್ತೆ ಕೊಡು ಮತ್ತೆ ಅಂದಾಗ, ಮತ್ತೆ ಕೇಳಬೇಕಪ್ಪ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾರೆ. ಸರಿ ಅಂದ್ಬಿಟ್ಟು ಇರಿ ಹೊಸಿ ಅಂದ್ಬಿಟ್ಟು ವಿದ್ಯಾ ಬ್ಯಾಗಿಂದ ಪೆನ್ ತೆಗೆದ್ಬಿಟ್ಟು ಭದ್ರನ ಕೈ ಕೊಡ್ತಾಳೆ. ಕೊಟ್ಟಿದ ತಕ್ಷಣ ಆವಾಗ ವಿದ್ಯಾ ಅಲ್ಲಿಂದ ಒಂದು ಲಗ್ನ ಪತ್ರಿಕೆ ತಗೊಂಡು ವಿದ್ಯೆನ ಹೆಸರು ಬರೋಕೆ ಹೋಯ್ತಾನೆ. ವಿ ಹೌದು, ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ ನಾವು ಆಲೆ ಹಾಕ್ಸಿದ್ದೀವಿ. ಮತ್ತು ಯಾಕೆ ಸಾನಿ ಮುಖ್ಯವಾದ ಹೆಸರನ್ನ ನಾವು ಯಾಕೆ ಬರೀಬೇಕು? ಹಂಗೆ ಕೊಟ್ಟರೆ ಆಯ್ತದಪ್ಪ ಅಲ್ವಾ ಅಂತ ಅಂದ್ಬಿಟ್ಟು ಭದ್ರ ಅನ್ಕೊಂತಿರ್ತಾರೆ. ಅವಾಗ ವಿದ್ಯಾ ಸರಿ ನಾನು ಹೋಗ್ಬೇಕು, ಗೊತ್ತಾಯಿತು ಕಾಲೇಜಿಗೆ ಅಂತ ಮುಂದಕ್ಕೆ ಹೋಗ್ತಿರ್ತಾಳೆ. ಅಲೋ ಬಸಿ 8 ಅಂತ ಇಂಗ್ಲೀಷಲ್ಲಿ ಅಂತಾರೆ ಭದ್ರ. ವಿದ್ಯಾ ಮುಖ ನೋಡ್ಕೊಂಡು, ಅಲ್ಲ ಸಾನೆ ಮುಖ್ಯವಾದ ಹೆಸ್ರನ್ನ ಲಗ್ನ ಪತ್ರಿಕೆ ಏನು ಬರೆಯೋದೇನು ಬೇಡ ಅಲ್ವೇ ಅಂತ ಅಂದ್ಬಿಟ್ಟಂತಾರೆ. ಅದು ನಂಗೆ ಹೆಂಗೆ ಗೊತ್ತು, ನಿಮಗೆ ಸಾನೆ ಮುಖ್ಯವಾದ ಹೆಸ್ರನ್ನ ಬರೀರಿ ಇಲ್ಲ ಬಿಡ್ರಿ, ನನಗೇನಾಗಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಕೂಟ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನನಗೆ ಕಾಲೇಜ್ ಗೊತ್ತಾಯ್ತದೆ, ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ವಿದ್ಯೆ ಹೋಯ್ತಾ ಇರ್ತಾಳೆ. ಹಲೋ ಪೆನ್ ಬೇಡವೇ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಬೇಡ ನಂತವ ಎಕ್ಸ್ಟ್ರಾ ಪೆನ್ ಇದೆ ಅಂತ ವಿದ್ಯೆ ಅಲ್ಲಿಂದ ಹೊರಟ್ಬಿಡ್ತಾಳೆ. ನೋಡ್ದೆ ಇವಳು ಜಮ್ವಾ, ನಾನು ಇವಳು ಮದುವೆಗೆ ಬರಲಿ ಅಂತ ಕರಿತಿದ್ದೀನಿ, ನೋಡಿದ್ರೆ ಹೋಯ್ತಾವಳಲ್ಲ. ಅಯ್ಯೋ ಹೋದ್ರೂ ಆಗಲಿ ಬಿಡು, ಏನು ನೋಡಿ ಮದುವೆ ಬರಲಿಲ್ಲ ಅಂದರೆ ನಾನು ಮದುವೆ ಮಾಡೋಕ್ಕಿಲ್ವೇ, ಇನ್ನು ಸಂತಕ್ಕೆ ಮಾಡ್ತೀನಿ ಮದುವೆಯ. ಕರಿತಿದ್ರು ಹಂಗೆ ಹೋಯ್ತಾಳೆ ಜಂಬ ನೋಡು ಅಂತ ಭದ್ರ ಅನ್ಕೊಂತಿರ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ, ಶಿವರಾಮೇಗೌಡ್ರ ಮನೇಲಿ ಎಲ್ಲರೂ ನಿಂತಿರ್ತಾರೆ. ಮನೆಯವರೆಲ್ಲರೂ ಇಲ್ಲಿ ಮೋಹನ್ ಅವ್ರ ಅಣ್ಣ ಅದಕ್ಕೆ ಬಂದು ಕೂಡ ಕೂತಿರ್ತಾರೆ. ಅವಾಗ ಮೋಹನ ಅಲ್ಲಣ್ಣ ಹಿಂಗೆ ಕೋಪ ಮಾಡ್ಕೊಂಡ್ರೆ ಹೆಂಗಣ್ಣ ನೀನು ಅಂತ ಅಂದ್ಬಿಟ್ಟು ಮೋಹನ್ ಅವ್ರ ಅಣ್ಣನ ಕೇಳಿದಾಗ, ಅಲ್ಲ ಕಣವ, ಕಣ್ಮಣಿ ಹುಟ್ಟಿದ ತಕ್ಷಣ ನನ್ನ ಮಡ್ಲಿಗೆ ಹಾಕ್ಬಿಟ್ಟು ನಮಗೆ ಮಕ್ಕಳಿಲ್ಲ ಅಂತ ನಮಗೆ ಮಡ್ಲಿಗೆ ಹಾಕ್ಬಿಟ್ಟು ಇವಳು ನಿನ್ನ ಮಗಳೇ ಕಣಣ ಅಂತ ನೀನು ಹೇಳ್ದೆ ತಾನಿಂದಾಗ, ಹ್ಞೂ ಅಣ್ಣ ಅಂದೆ ಅಂದಾಗ, ಸರಿ ಕಣವ ಅವಳು ಲಗ್ನ ನೀವು ನಿಶ್ಚಯ ಮಾಡೋಕ್ಕೆ ಮುಂಚೆ ನಾನೊಂದು ಮಾತು ಕರಿಬೇಕಲ್ವೇನವ, ನೀವು ಒಂದು ಮಾತು ನಂಗೆ ಹೇಳಿದ್ದೀರಾ, ಈಗ ಮದುವೆ ದಿವಸ ಕರಿತಿದ್ದೀರ ನೆಂಟಂಗೆ ಕರೆದಂಗೆ, ಹಂಗಾರೆ ನಾವು ಹೊರಗ್ನೋರೇ ಅಂತ ಅಂದ್ಬಿಟ್ಟು ಮೋಹನ್ ಅವ್ರ ಅಣ್ಣ ಹೇಳಿದಾಗ, ಅಯ್ಯೋ ಅಣ್ಣ ನೀನು ಯಾಕೆ ಬೇಸರ ಮಾಡ್ಕೊತೀಯ, ಅವೆಲ್ಲ ಏನಿಲ್ಲ ಕಣಣ್ಣ, ಒಳ್ಳೆ ಸಂಬಂಧ ಬಂತಲ್ಲ ಅದಕ್ಕೆ ಬೇಗ ಅರ್ಜೆಂಟಲ್ಲಿ ಮದುವೆ ತಯಾರಿ ಮಾಡಿದ್ವಿ ಕಣಣ್ಣ ಅಷ್ಟೇ, ಇನ್ನೇನಿಲ್ಲ, ನೀನು ಕರಿಬಾರ್ದು ಅಂತ ಏನಿಲ್ಲ ಕಣ ಅಣೆ, ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೆಂಗಣ್ಣ, ನೋಮ ದಿಸ್ ಇಸ್ ಟೂ ಮಚ್, ನನಗೆ ತುಂಬಾ ಕೋಪ ಬಂದಿದೆ ಅಂತ ಮೋಹನ್ ಅವ್ರ ಅಣ್ಣ ಹೇಳ್ತಾರೆ. ಅಣ್ಣ ಬೇಸರ ಮಾಡ್ಕೊಬೇಡ ಕಣ, ಕಣ್ಮಣಿ ಯಾವತ್ತಿರು ನಿನ್ನ ಮಗಳಯ್ಯ ಅಂತ ಅಂದ್ಬಿಟ್ಟು ಮೋಹನ್ ಹೇಳ್ತಾರೆ. ಹೌದಮ್ಮ, ಬಾಯಿ ಮಾತಿಗೆ ಮಾತ್ರ ಮಗಳು ಅಂತೀರ ಅಷ್ಟೇನೆ, ನಾನು ಏನಕ್ಕೂ ಕರೆದಿಲ್ಲ ಅಂತ ಅಂದ್ಬಿಟ್ಟು ಮೋಹನ್ ಅವ್ರ ಅಣ್ಣ ಹೇಳಿದಾಗ, ಅವಾಗ ಶಿವರಾಮೇಗೌಡರು, ನೋಡಿ ಬಾವ ಬೇಸರ ಮಾಡ್ಕೋಬೇಡಿ, ನಿಮ್ಮನ್ನು ಕರಿಬಾರ್ದು ಅಂತ ಏನಿಲ್ಲ, ಒಳ್ಳೆ ಸಂಬಂಧ ಕೂಡ ಬಂತು, ಅರ್ಜೆಂಟಾಗಿ ಮದುವೆ ತಯಾರಿ ಮಾಡಿದ್ವಿ ಅಷ್ಟೇ, ಇನ್ನೇನು ಇಲ್ಲ, ಇವಾಗ ಕೋಪ ಮಾಡ್ಕೋಬೇಡಿ, ಕಣ್ಮಣಿ ಯಾವತ್ತಿದ್ರು ನಿಮ್ಮ ಮಗಳಯ್ಯ, ಅದಕ್ಕೆ ನಿಮ್ಮನ್ನು ಮುಂದ್ಕೊಟ್ಟೆ ಮದುವೆ ಕರೆದಿರೋದು, ನೀವೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವಳಿಗೆ ಮದುವೆ ಮಾಡಬೇಕು, ನೀವೇ ಕನ್ಯಾದಾನ ಮಾಡಿಕೊಡ್ಬೇಕು, ಅದಕ್ಕೆ ಕರೆದಿರೋದು, ಇವಾಗ ಕೋಪ ಗೀಪೆಲ್ಲ ಬಿಟ್ಟು ಛತ್ರಕ್ಕೆ ವಾರ್ಡನ್ ನಡೀರಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಸರಿ ಆಯಿತು, ಏನೋ ಒಳ್ಳೆ ಸಂಬಂಧ ಅಂದ್ಕೊಂಡು ನಾನು ಸುಮ್ಮನಾದೆ, ಇಲ್ಲಾಂದರೆ ನನಗಿನ್ನ ಕೋಪ ಕಮ್ಮಿ ಆಯ್ತಿರ್ಲಿಲ್ಲ, ಸರಿ ಆಯಿತು ಕೋಪ ಕಮ್ಮಿ ಮಾಡ್ಕೊತೀನಿ ಕಣ್ಮಣಿಗೋಸ್ಕರ, ನಡೀರಿ ಹೊಲ್ಡಾನ ಅಂತ ಹೇಳ್ಬಿಟ್ಟು ಅಂತಾರೆ. ಅವಾಗ ಭಾಗೀರಥಮ್ಮ ಅಂದರೆ ಅಜ್ಜಿಯವರು, ಸರಿ ಕಣ್ರಪ್ಪ ಎಲ್ಲ ಇವಾಗ ಖುಷಿ ಅದ್ರಲ್ಲ ಅಷ್ಟೇ ಸಾಕು, ನಡೀರಿ ಹೊಲ್ಡಾನ ಅಂತ ಅಂದ್ಬಿಟ್ಟು ಭಾಗೀರಥ ಅಂದರೆ ಅಜ್ಜಿ ಹೇಳ್ತಾರೆ ಭಾಗೀರಥಮ್ಮವರು. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಶಿವರಾಮೇಗೌಡರು, ಸರಿ ನಡೀರಿ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ದೇವ್ರ ಮನೆ ಹತ್ರ ಹೋಗ್ತಾರೆ. ಶಿವರಾಮೇಗೌಡರು ದೇವ್ರ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಮಂಗಳಾರತಿ ಬರ್ತಾರೆ. ಮಂಗಳಾರತಿ ಕೊಟ್ಕೊಂಡು ಬಂದಾದಮೇಲೆ ಮಂಗಳಾರತಿ ಎಲ್ಲ ತೊಗೊಂಡೋಗಿ ಒಳಗಡೆ ಇಡ್ತಾರೆ. ಈಚೆ ಬಂದಾಗ ಕಣ್ಮಣಿನ ಎಲ್ಲರೂ ಮುಖ ನೋಡ್ತಿರ್ತಾರೆ. ಪಾಪ ಅವಳಿಗೆ ಮನಸ್ಸೊಳಗಡೆ ಇವ್ನು ಮದುವೆ ಆಗೋಕ್ಕೆ ಇಷ್ಟ ಇರೋಲ್ಲ, ಆದರೆ ಏನು ಹೇಳಬೇಕು ಅಂತ ಪಾಪ ಅವಳಿಗೆ ಗೊತ್ತಾಗಿರಲ್ಲ, ಅಷ್ಟು ಮನಸ್ಸಲ್ಲಿ ನೋವು ತುಂಬ್ಕೊಂಡಿರ್ತಾಳೆ, ಹೇಳೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ, ಈ ಥರ ಬಿಸಿ ತುಪ್ಪ ಥರ ಆಗಿದೆ, ನುಂಗಂಗೂ ಇಲ್ಲ ಉಗ್ಗಂಗೂ ಇಲ್ಲ ಅಂತಾರೆ. ರಾಕಿ ವಿಷಯ ಅವಳು ಹೇಳೋಕ್ಕೆ ಆಗ್ತಿಲ್ಲ ಯಾರಿಗೂ, ವಿದ್ಯೆಗೆ ಮಾತ್ರ ವಿಷಯ ಗೊತ್ತಿರುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದ ತೊಗೋತಾಳೆ ಕಣ್ಮಣಿ. ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಸರಿ ಇವಾಗ ಹೊಲ್ಡಾನ ನಡೀರಿ ಅಂತ ಹೇಳ್ಬಿಟ್ಟು ಈಚೆಗೆ ಬರ್ತಾಯಿರ್ತಾರೆ. ಆಮೇಲೆ ಇಲ್ಲಿ ಈ ಕಡೆ ಏನಾಗುತ್ತೆ, ಕ್ವಾಟ್ಲೆ ಹೆಂಗಾನ ಮಾಡಿ ಇದ್ರ ಬಗ್ಗೆ ಪತ್ತೆ ಮಾಡ್ಬೇಕಲ್ಲ, ಏನು ಮಾಡೋದು, ಯಾರಿಗಾನ ಕೈ ಕಾಲು ಹಿಡ್ದಾದ್ರು ಇವತ್ತು ಈ ವಿಷಯ ತಿಳ್ಕೊಳ್ಳೇಬೇಕು, ನಾನು ಅತ್ಕೊಂಬಂಗೆ ಹೇಳಲೇಬೇಕು, ಏನು ಮಾಡೋದು, ಯಾರನ್ನು ಕೇಳೋದು, ದೇವರೇ ಏನಾರು ಮಾಡಪ್ಪ ಅಂತ ದೇವ್ರು ನೆನೆಸ್ಕೊಂಡು ಕೇಳಕ್ಕೆ ಬರ್ತಾಯಿರ್ತಾರೆ. ಅದೇ ಸಮಯಕ್ಕೆ ಒಬ್ಬ ಆಟೋದಲ್ಲಿ ಇಳಿದ್ಬಿಟ್ಟು ಹೋಗ್ತಾ ಇರ್ತಾನೆ. ಇವರು ಆಟೋದವರು ಅಂದರೆ ಆಟೋ ಓಡಿಸ್ತಾರಲ್ಲ ಡ್ರೈವರ್ ಅಣ್ಣ, ಅವರು ದುಡ್ಡು ಕೊಡಪ್ಪ ಅಂತ ಕೇಳ್ತಾರೆ. ಅವಾಗ ಏಯ್
ನಾನು ಯಾರು ಅಂತ ಗೊತ್ತಿದ್ದು ನನ್ನೇ ದುಡ್ಡು ಕೇಳ್ತಾ ಇದೀಯಾ ಅಂದಾಗ, ಅಣ್ಣ ದುಡ್ಡು ಕೊಡೋಣ ಅಂದಾಗ, ಏಯ್ ದುಡ್ಡು ಇಲ್ಲ ಏನಿಲ್ಲ ಹೋಗು ಅಂತ ಅಂದ್ಬಿಟ್ಟು ಪಾಪ ಆಟೋದವ್ರಿಗೆ ರೇಗ್ ಬಿಡ್ತಾರೆ. ಆಮೇಲೆ ಆಟೋ ಅಣ್ಣ ಇವ್ರದ್ದು ಯಾವಾಗಲೂ ಇದೇ ಆಯಿತು ಅಂತ ಅಣ್ಣ ಅನ್ಕೊಂತಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಕ್ವಾಟ್ಲಿದ್ದು ನೋಡ್ಬಿಟ್ಟು ಈ ಇವ್ನು ಆಟೋ ಎಳೆದ್ಬಿಟ್ಟು ಒಬ್ಬ ಕೆಳಗಡೆ ಬರ್ಬಿಡ್ತಾನೆ. ಆಟೋದವ್ರು ಪಾಪ ಬೇಜಾರಾಗಿ ನಿಂತಿರ್ತಾರೆ. ಆವಾಗ ಕ್ವಾಟ್ಲೆ ಬಂದ್ಬಿಟ್ಟು ಇವ್ರನ್ನೇ ವಿಚಾರ್ಸಕ್ಕೆ ಅಂದ್ಬಿಟ್ಟು ಇನ್ನೇನು ಅವ್ರು ಆಟೋ ಸ್ಟಾರ್ಟ್ ಮಾಡ್ಕೋಬೇಕು ಡ್ರೈವರ್ ಅಣ್ಣ. ಅವಾಗ ಅಣ್ಣ ಹೊಸಿ ನಿಂತ್ಕೊಳ್ಳಿ ಅಂತ ಹೋಯ್ತಾನೆ. ಅಣ್ಣ ಅಂದಾಗ, ಅವನು ಯಾಕೆ ಕಾಸು ಕೊಡ್ದಂಗೆ ಹೋದ, ನೀವ್ಯಾಕೆ ಬೇಸರವಾಗಿದ್ದೀರಾ ಅಂದಾಗ, ಅಯ್ಯೋ ಅಣ್ಣ ಹೋಗೋಣ, ನನಗೆ ಇವಾಗಲೇ ಕಾಸು ಕೊಟ್ಟಿಲ್ಲ, ಅವ್ನು ಲಾಸ್ ಆಗೋದೆ ಅಂತ ಯೋಚನೆಯಲ್ಲಿದ್ದೀನಿ, ನೀವೇನಣ್ಣ ಅಂದಾಗ, ಅಣ್ಣ ಬೇಸರ ಮಾಡ್ಕೊಬೇಡಿ ಇರಿ ಅಂದ್ಬಿಟ್ಟು ಕ್ವಾಟ್ಲೆ ಜೇಬಿಂದ 10,000 ರೂಪಾಯಿ ದುಡ್ಡು ಆಟೋದವ್ರ ಕೈ ಕೊಟ್ಬಿಟ್ಟು, ನೋಡ ಅಣ್ಣ ತಗ ಈ ದುಡ್ಡು ನಿನಗೆ ಮಡಿಕೋ, ಆದರೆ ಇಲ್ಲಿ ಏನಾಯ್ತದೆ ಏನು ಅಂತ ಓದಿಸಿ ನಂಗೆ ಹೇಳೋಣ ಅಂದಾಗ, ಅಣ್ಣ ಏನಣ್ಣ ಹೇಳೋದು ಇದ್ರ ಬಗ್ಗೆ, ಅಣ್ಣ ಇಲ್ಲಿಂದ ಹುಡುಗಿರು ಪಾಪ ಖುಷಿಯಾಗೇ ಹೋಯ್ತಾರಣ್ಣ, ಆಮೇಲೆ ಖುಷಿಯಾಗೇ ಬರ್ತಾರೆ ಕಣಣ್ಣ. ಆಮೇಲೆ ಒಂದು 10 ದಿವಸ ಬಿಟ್ಕೊಂಡು ಬಂದು ತಿರ್ಗಾ ಒಳಗೆ ಹೋಗ್ಬಿಟ್ಟು ಹತ್ಕೊಂಡು ಈಚೆಗೆ ಬರ್ತಾರೆ ಕಣಣ್ಣ. ಇಲ್ಲಿ ಏನು ಆಯ್ತದೆ ಅಂತಲೇ ಗೊತ್ತಾಯ್ತಿಲ್ಲ ಅಂತಂದ್ಬಿಟ್ಟು ಆಟೋ ಡ್ರೈವರನ್ನು ಹೇಳ್ತಾರೆ. ಆವಾಗ ಕ್ವಾಟ್ಲೆ, ಏನಣ್ಣ ಹೇಳ್ತಾ ಇದೆಯಾ, ಖುಷಿಯಾಗಿ ಹೋಯ್ತಾರೆ ಅಂತೀಯ, ಖುಷಿಯಾಗಿ ಬರ್ತಾರೆ ಅಂತೀಯ, ಆಮೇಲೆ ಬಂದು ಅಳ್ತಾರೆ ಅಂತೀಯ, ನೀನು ಹೇಳೋದು ಓಸಿ ನಂಗೆ ಅರ್ಥ ಆಗೋಕ್ಕಿಲ್ಲ, ಕ್ಲೀನಾಗಿ ಹೇಳೋಣ ಅರ್ಥ ಆಗಂಗೆ ಅಂತಂದ್ಬಿಟ್ಟು ಕ್ವಾಟ್ಲೆ ಕೇಳ್ತಾರೆ. ಆವಾಗ ಆಟೋ ಡ್ರೈವರಣ್ಣ ಏನು ಹೇಳ್ತಾರೆ, ಹಂಗಲ್ಲ ಕಣಣ್ಣ, ಇವಾಗ ಇಲ್ಲಿ ಹುಡುಗಿರು ನಗ್ನಗ್ತಾ ಒಳಗೆ ಹೋಯ್ತಾರಣ್ಣ, ಅಲ್ಲಿಂದ ನಗ್ನಗ್ತಾನೂ ಬರ್ತಾರೆ ರೂಮ್ ಖಾಲಿ ಮಾಡ್ಕೊಂಡು, ಆಮೇಲೆ ಸ್ವಲ್ಪ ದಿವಸ ಬಿಟ್ಕೊಂಬಂದು ಅದಕ್ಕೆ ಬರ್ತಾರೆ, ಏನಕ್ಕೆ ಅಂತ ಗೊತ್ತಾಯ್ತಿಲ್ಲ. ಅದೇನೋ ರೂಮಲ್ಲಿ ನಾವು CC ಕ್ಯಾಮ್ರಾ ಇಕ್ಕೋರಂತೆ ಕಣಣ್ಣ, ಈ ಹುಡುಗಿರು ಇರೋ ರೂಮಲ್ಲಿ CC ಕ್ಯಾಮ್ರಾ ಇಕ್ಕೋರಂತೆ, ಈ ಹುಡುಗಿ ಬರ್ತಾರಲ್ಲ ಅದೇನೇನೋ ವಿಡಿಯೋ ಮಾಡ್ಕೊತಾರಂತೆ ಕಣಣ್ಣ, ಅದೇನೇನೋ ಮಾಡಿ ಏನೋ ಮಾಡ್ತಾರೆ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಣಣ್ಣ ಅಂತಂದಾಗ, ಹೌದೇನಣ್ಣ ನೀವು ಯಾಕೆ ಯಾರಿಗೂ ಹೇಳೋಕ್ಕಿಲ್ಲ ಅಂದಾಗ, ಏನಣ್ಣ ಹೇಳೋದು, ಈ ಹೋಟ್ಲು ಓನರ್ ಮಗನೂ ಅದ್ರ ಜೊತೆಗೆ ಸೇರ್ಕೊಂಡವನಂತೆ, ಏನು ಹೇಳೋಕ್ಕಾಯ್ತೈತೆ ಅಂದಾಗ, ಅಲ್ಲಣ್ಣ ನೀವು ಕಂಪ್ಲೇಂಟ್ ಎಲ್ಲ ಕೊಡಬೇಕಲ್ವ ಹುಡುಗಿರಲ್ಲ ಅಂದಾಗ, ಅಣ್ಣ ಇಲ್ಲಿ ಬರೋರೆಲ್ಲ ದೊಡ್ಡ ಮನುಷ್ಯ ಮನೆ ಮಕ್ಕಳು ಕಣಣ್ಣ, ಹೆಂಗಣ್ಣ ಕಂಪ್ಲೇಂಟ್ ಕೊಡ್ತಾರೆ, ಪಾಪ ಹೆಣ್ಮಕ್ಳು ಮಾನ ಮರ್ಯಾದೆಗೆ ಹೆದರ್ಕೋತಾರಲ್ವೇ ಅಂತಂದ್ಬಿಟ್ಟು ಆಟೋದವ್ರು ಹೇಳ್ತಾರೆ. ಅವಾಗ ಸರಿ ಕಣಣ್ಣ ನಿನ್ನಿಂದ ಸಾನೇ ಉಪಕಾರ ಆಯಿತು ಅಂದ್ಬಿಟ್ಟು ಕ್ವಾಟ್ಲೆ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಆಟೋವನ್ನು ಅಲ್ಲಿಂದ ಹೊಂಟ್ಬಿಡ್ತಾರೆ. ಆಮೇಲೆ ಈ ಕಡೆ ಕ್ವಾಟ್ಲೆ ಇದನ್ನು ಬೇಗ ಅದಕ್ಕೆ ಮಂಗೆ ತಿಳಿಸ್ಬೇಕು ಅಂತ ವಿದ್ಯಂಗೆ ಫೋನ್ ಮಾಡ್ತಾರೆ. ವಿದ್ಯೆ ಪಾಪ ಕೆಲಸ ಮಾಡ್ತಿರ್ತಾಳೆ, ಅಲ್ಲಿ ಫೋನ್ ಎತ್ತು ಮಾತಾಡೋರು ಬೈತಾರಲ್ಲ, ಈ ಕಡೆ ಎತ್ಕೊಬಂದು ಫೋನ್ ಎತ್ಕೊಂಡು ಏಳಣಯ್ಯ ಅಂತಾಳೆ. ಅವ್ವ ನೀನು ಹೇಳು ಸರಿ, ಚೆಲ್ವಣ್ಣ ಹೇಳ್ದಂಗೆ ಇಲ್ಲಿ ಏನೋ ನಡೀತಾ ಇದೆ ಕಣ ಬಂದಾಗ, ಏಳಣಯ್ಯ ಅಂದಾಗ ಅವಾಗ ಆಟೋದವ್ರು ಹೇಳಿರ್ತಾರೆ, ಹಿಂಗೆ ಹುಡುಗಿರು ಹೋಗಿ ಖುಷಿಯಾಗಿ ಬರ್ತಾರೆ ಮತ್ತು ಖುಷಿಯಾಗಿ ಹೋಗ್ತಾರೆ, ಆಮೇಲೆ ಅಳ್ತಾ ಬರ್ತಾರೆ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಹೇಳ್ತಾರೆ. ಆಮೇಲೆ ಅಯ್ಯೋ ಇಷ್ಟೆಲ್ಲ ಆಗಿದೆ ನಣಯ್ಯ, ಅಲ್ಲ ಕಣಯ್ಯ ಇವನು ಇಂಥ ಮುಖವಾಡ ಹಾಕೊಂಡು ನಮ್ಮನೆ ಹೆಣ್ಮಗನ ಕೇಳೋಕೆ ಬಂದವನೆಲ್ಲ, ಇವ್ನಿಗೆ ಎಷ್ಟು ಧೈರ್ಯ ಇರಬೇಕು, ನಮ್ಮನೆ ಹೆಣ್ಮಕ್ಳಿಗೆ ನಾವೆಲ್ಲ ನೋಡ್ಕೊತೀವಿ ಅನ್ನೋದು ಗೊತ್ತಿಲ್ವ ಇವನಿಗೆ, ಇರೋಣಯ್ಯ ಇವನಿಗೆ ಸಾಕ್ಷಿ ಸಮೇತ ನಾವು ಹಿಡಿಬೇಕು ಕಣಯ್ಯ ಅಂದಾಗ, ಸರಿ ನಾನು ಇವಾಗ ಬರ್ತೀನಿ ಇರೋಣಯ್ಯ ಅಂತ ವಿದ್ಯೆ ಅಂತಾಳೆ. ಬೇಡ ಕಣವ, ಬೇಡ ಕಣದ್ಕೆಮ್ಮ ನೀವೇನು ಬರಬೇಡಿ, ನಾನು ನೋಡ್ಕೊತೀನಿ ಅಂದಾಗ, ಅಣ್ಣ ಹುಷಾರು ಕಣಣ್ಣ, ಎಲ್ಲರೂ ನಮ್ಮನೆ ಹೆಣ್ಮಕ್ಳು ಇದ್ದಂಗೆ ಹುಷಾರಾಗಿ ಇದು ಮಾಡೋಣ ಅಂದಾಗ, ಅಯ್ಯೋ ಈಗ ಯಪ್ನಿಗೆ ಬಂತು ಕನಕಯ್ಯ ಅತ್ಕಮ್ಮ ಅಂತಾನೆ. ಏನಣ್ಣಯ್ಯ ಅಂದಾಗ, ರಾತ್ರಿ ಇನ್ನಂತಿ ಬಂದಿದ್ಲು, ಹೌದಾ ಅಣ್ಣಯ್ಯ ಹುಷಾರು, ಇನ್ನಂತಿ ನೋಡ್ಕೊ ಹುಷಾರಾಗಿ, ಅವಳು ಯಾವುದೇ ಕಾರಣಕ್ಕೂ ಸಿಕ್ಕಾಕಬಾರ್ದು ಕಣಣ್ಣಯ್ಯ, ಪಾಪ ಸಾನೇ ಕಷ್ಟ ಆಯ್ತದೆ ಮುಂದಕ್ಕೆ ಅವಳಿಗೆ. ಆಮೇಲೆ ಅಂದಾಗ, ಸರಿ ಕಣೆ ಅತ್ಕಮ್ಮ ಈಗಲೇ ಹೋಗಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಓಡೋಗಿ ವಿನಂತಿ ಬಾಗಿಲು ರೂಮ್ ತಟ್ತಾನೆ. ವಿನಂತಿ ಯಾವಾಗ ತಾನೇ ಇದ್ದು, ಯಾರಪ್ಪ ಇದು ಅಂತಂದ್ಬಿಟ್ಟು ಬಾಗಿಲು ತೆಗಿತಾಳೆ. ಏಯ್ ಬಾಯಿಚ್ಕೆ ಅಂತ ಹೇಳ್ತಾನೆ. ಯಾಕೆ ಏಯ್ ಕ್ವಾಟ್ಲೆ ಯಾಕೆ ಹೋದಾಗ, ಬಸ್ಸಿ ಬಾಯಿ ಇಲ್ಲಿ ಅಂತ ಕ್ವಾಟ್ಲೆ ಆಟೋನ ಹೇಳ್ತಾರಲ್ಲ ಅದೆಲ್ಲ ಹೇಳ್ತಾನೆ. ಅವಾಗ ಅಯ್ಯೋ ಹೌದಾ, ರಾತ್ರಿ ಅವ್ನು ಯಾರೋ ಬಂದು ಇದೆಲ್ಲ ಡೆಲಿಕೇಟು ಇದ್ರ ಮೇಲೆ ಬ್ಯಾಗೆಲ್ಲ ಇಡಬೇಡಿ ಅಂತ ಸೂಟ್ ಕೇಸ್ ಸೈಡ್ಗೆ ಇಕ್ತ ಅಂದಾಗ, ಹುಷಾರು ಒಂದು ಕೆಲಸ ಮಾಡಿ ನಾನು ಹೇಳ್ದಂಗೆ ನೀನು ಮಾಡು ಅಂದಾಗ, ಸರಿ ಕ್ವಾಟ್ಲೆ ಹೆಂಗೋ ಅದಕ್ಕೆ ಹೇಳಿದ್ಕೆ ನನಗೆ ಜ್ಞಾಪಕ ಬಂತು ಅಂದಾಗ, ನೋಡಿ ಇಲ್ಲೋ ಅವಳ ಹೆಸರು ತೊಗೊಂಡು ಇದು ಮಾಡಬೇಡ ನೀನು, ಅವಳೇ ದೊಡ್ಡಸ್ಗೆ ತೋರಿಸ್ಕೋಬೇಕಲ್ವ ಅಂತ ವಿನಂತಿ ವಿದ್ಯೆನು ಅಂತಾಳೆ. ಅವಾಗ ಅದಕ್ಕೆ ಮನ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ, ಅದಕ್ಕೆ ಹಂಗೆ ದೊಡ್ಡಸ್ಗೆ ತಗೋಬೇಕು ಅನ್ನಂಗಿದ್ರೆ ಅವರೇ ಎಲ್ಲಿಗೆ ಬರೋರು, ನನಗೆ ಹೇಳ್ತಿರ್ಲಿಲ್ಲ, ಎಲ್ಲದರಲ್ಲೂ ನೀನು ಹಿಂಗೆ ತಿಳ್ಕೊಂತೀಯ, ಮೊದಲು ನೀನು ಹುಷಾರಾಗಿರೋದು ಕಲ್ತ್ಕೊ ಫಸ್ಟು ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಹೇಳ್ತಾರೆ. ಸರಿ ಅಂದ್ಬಿಟ್ಟು ವಿನಂತಿ ಅಲ್ಲಿಗೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡೋರಂಗೆ ಮಾತಾಡ್ಕೊಂಡು ಬ್ಯಾಗ್ ತಗೊಂಡು, ಅವ್ವ ಕಣವ ಈಗ ಸ್ನಾನಕ್ಕೆ ಹೋಗ್ತೀನಿ ಕಣವ, ಹಂಗೆ ಕಣವ ಹಿಂಗೆ ಕಣವ ಅಂತಾಳೆ. ಇಲ್ಲಿ ಈ ಕಡೆ ಕೂತಿರೋರು, ನೋಡ್ರು ಇವಾಗ ಕ್ಯಾಮ್ರಾ ಆನ್ ಆಗೈತೆ ನೋಡ್ರು ಅಂತ ಅಂದ್ಬಿಟ್ಟು ರೂಮಲ್ಲಿ ಕೂತ್ಕೊಂಡೆಲ್ಲ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡ್ತಿರ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಶಿವರಾಮೇಗೌಡರ ಮನೇಲಿ ಪೂಜೆ ಎಲ್ಲ ಮುಗಿಸಿ ಚಿತ್ರಕೊಳ್ಳೋಣ ಅಂತೆಲ್ಲ ಈಚೆಗೆ ಬರ್ತಾರೆ. ಚಿತ್ರಕೊಳ್ಳೋಕೆ ಈಚೆಗೆ ಬಂದಾಗ ಇವನು ರಾಕಿ ಕಣ್ಮಣಿ ಹೇಳ್ದಂಗೆ ಒಂದು ಕವರಲ್ಲಿ ಎಲ್ಲ ಬ್ಯಾಗ್ಗಳ್ನೂ ಇಕ್ಬಿಟ್ಟಿರ್ತಾನೆ. ಮೋಹನ ಕಾರ್ ತೆಗೆದ್ಬಿಟ್ಟು, ರಾಕಿ ಇದೇನಪ್ಪ ಎಲ್ಲ ಇಲ್ಲಿ ತುಂಬಿಟ್ಟಿದೆ, ಒಬ್ರಿಗೆ ಮಾತ್ರ ಜಾಗ ಇದೆ ಕಾರಲ್ಲಿ, ಬಾಕಿಯವರೆಲ್ಲ ಎಲ್ಲಿ ಕೂತ್ಕೊಳ್ಳೋದು, ಕಣ್ಮಣಿ ಜೊತೆಗೆ ನಾವೆಲ್ಲ ಹೋಗ್ಬೇಕಲ್ಲ ಅಂದಾಗ, ಅವಾಗ ಅವನೇನು ಮಾತಾಡಲ್ಲ. ಅವಾಗ ಈಶ್ವರಿ, ಅಲ್ಲ ರಾಕಿ ಎಲ್ಲ ಬ್ಯಾಗು ಇದೇ ಕಾರ್ಗೆ ತಂದು ತುಂಬಿಟ್ಟಿಯ ನೀನು, ಮೊದಲು ಬೇರೆ ಬ್ಯಾಗೆಲ್ಲ ತೆಗೆದು ಬೇರೆ ಕಾರ್ಗೆ ಇಕ್ಕು ಅಂತಾಳೆ. ಅಷ್ಟರಲ್ಲಿ ಇಕ್ಕಕ್ಕೆ ಹೋಗ್ಬೇಕು, ಅಷ್ಟರಲ್ಲಿ ಅಜ್ಜಿ ಬೇಡ
ಅದೆಲ್ಲ ಶಾಸ್ತ್ರ ಸಂಬಂಧಪಟ್ಟಿದ್ದ ವಸ್ತುಗಳು. ಅವನು ಇನ್ನೊಂದು ಕಾರ್ಗೆ ಜಾಗ ಬದಲಾಯಿಸಬಾರ್ದು, 3 ಜಾಗ ಹೋಗುತ್ತದೆ, ಬೇಡ ಇಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಶ್ರೀರಾಮೇಗೌಡರು, ಹೌದು ನಮ್ಮ ಮನೇಲೇನು ಕಾರ್ ಇಲ್ವಾ, ಯಾಕೆ ಹಿಂಗೆ, ಬೇರೆ ಕಾರಲ್ಲಿ ಹೋಗೋಣ ಬನ್ನಿ ಅಂತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ನಡೆಯುವ ಕಣ್ಮಣಿ ಅಂತಾರೆ. ಅಷ್ಟರಲ್ಲಿ ಕಣ್ಮಣಿ ಏನಾದ್ರು ಪ್ಲ್ಯಾನ್ ಮಾಡಬೇಕಲ್ಲ. ಅಪ್ಪಯ್ಯ ನನಗೆ ಕರ್ಕೊಂಡು ಹೋಗಕ್ಕೆ ಇಷ್ಟು ಚೆನ್ನಾಗಿ ಕಾರ್ ರೆಡಿ ಮಾಡಿಸಿದ್ದೀನಿ, ನಾನು ಇದೇ ಕಾರಲ್ಲೇ ಬರ್ತೀನಿ ಅಂತ ಅಂತಾಳೆ. ಸರಿ ಕಣವ್ವ ಆಯಿತು, ನಿನ್ನ ಇಷ್ಟ, ಇದೇ ಕಾರಲ್ವಾ, ಕ್ವಾಟ್ಲೆ ಎಲ್ಲ ಕ್ವಾಟ್ಲೆನ ಕರಿ ಕಾರ್ ಓಡಿಸ್ಕೊ ಬರಲಿ ಅಂದಾಗ, ಕ್ವಾಟ್ಲೆ ಆಲೆ ಛತ್ರಕ್ಕೆ ಹೋದ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಸರಿ ಭದ್ರ ನೀನೇ ಕಾರ್ ಓಡಿಸಲ್ಲ ಅಂದಾಗ, ಅಪ್ಪಯ್ಯ ನನಗೆ ದಾರಿ ಮಧ್ಯೆ ಸಾನೇ ಮುಖ್ಯವಾದ ಒಂದು ಕೆಲಸ ಇದೆ, ಅದು ಮುಗಿಸ್ಕೊಂಡು ಹಂಗೆ ಛತ್ರಕ್ಕೆ ಬಂದುಬಿಡ್ತೀನಿ ನಾನು ಅಂತಂದಾಗ, ಮತ್ತು ಯಾರೆಲ್ಲ ಕಾರ್ ಓಡಿಸೋರು ಇವಾಗ ಕಣ್ಮಣಿ ಕರ್ಕೊಬರೋರು ಅಂದಾಗ, ಅಪ್ಪಯ್ಯ ನಮ್ಮ ರಾಕಿ ಅವನೇ ಹುಷಾರ ಕರ್ಕೊಬತ್ತಾನೆ ಬಿಡಪ್ಪ ಯೋ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾನೆ. ಕಣ್ಮಣಿಗೂ ಅದೇ ಬೇಕಾಗಿರ್ತದೆ. ಆವಾಗ ರಾಕಿ ಹುಷಾರು ಕಣಪ್ಪ, ಹುಷಾರಾಗಿ ನನ್ನ ತಂಗಿನ ಛತ್ರಕ್ಕೆ ಕರ್ಕೊಂಡು ಹೋಗ್ಬೇಕು, ಗುಬ್ಬಿ ಮರಿ ಹುಷಾರು ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಸರಿ ಕಣಣ್ಣ ಅಂತ ಹೇಳ್ಬಿಟ್ಟು ಇಷ್ಟೇ ಸಾಕು ಅವಳಿಗೆ, ಇವಾಗ ಕಣ್ಮಣಿಗೆ. ಅವಳು ರಾಕಿ ಇರೋ ಕಾರಲ್ಲಿ ಕೂತ್ಕೊಂತಾಳೆ, ಬಾಕಿಯವರೆಲ್ಲ ಹಿಂದೆ ಕಾರಲ್ಲಿ ಬರ್ತಾರೆ. ಅವಾಗ ಶ್ರೀರಾಮೇಗೌಡರು ಹೇಳ್ತಾರೆ, ಇನ್ನು ಮುಂದ್ಗುಟ್ಟೆ ನಡಿಯಪ್ಪ, ಹಿಂದೆ ನಾವೆಲ್ಲ ಬರ್ತಾ ಇರ್ತೀವಿ ಅಂತ. ಸರಿ ಅಂದ್ಬಿಟ್ಟು ಎಲ್ಲ ಹೋಯ್ತಾ ಇರ್ತಾರೆ. ಆಮೇಲೆ ಇವಳೇನ ಅಂತಾಳೆ ಕಣ್ಮಣಿ, ಇದೇನಿದು ಛತ್ರಕ್ಕೆ ಹೋಗೋ ದಾರಿಲೇ ಹೋಯ್ತಾ ಇದೆಯಾ, ಬೇಡ ಎಡ್ಕ ಬಲಕ ತಿರಿಕ ಅಂತ ಅಂದ್ಬಿಟ್ಟು ಕಣ್ಮಣಿ ಹೇಳ್ತಾಳೆ. ನಿಂಗೆ ಬುದ್ಧಿ ಐತಾ ಕಣ್ಮಣಿ, ಅಲ್ಲಿ ಲೋಡಲ್ಲಿ ಹಿಂದೆ ನಿಮ್ಮ ಮನೆಯವರೆಲ್ಲ ಕಾರು ಹಿಂದೆ ಬತ್ತಾವೆ, ನಾವು ಎಡ್ಕ ಬಡ್ಕ ತಿಳ್ಕೊಂಡ್ರೆ ಬಂದ್ಬಿಟ್ಟು ಏನಕ್ಕೆ ಹೋಗಿದೆ ಎಲ್ಗೋಯ್ತಿದೆ ಅಂತ ಬಂದು ಕೇಳೋಕ್ಕಿಲ್ವೇ, ಸ್ವಲ್ಪ ಇರು, ಏನು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತೀನಿ, ಆತರವಾಗಿ ಏನು ನಿರ್ಧಾರ ಮಾಡ್ಕೊಳಕ್ಕಾಗಕ್ಕಿಲ್ಲ ಅಂದಾಗ, ಹಂಗಲ್ಲ ರಾಕಿ ಅಂದಾಗ, ನೀನು ಹೊಸಿ ಸುಮ್ಕಿರ್ತೀಯ ಕಣ್ಮಣಿ, ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ಹೊಸಿ ಸುಮ್ಕಿರು ನೀನು ಅಂತ ಅಂದ್ಬಿಟ್ಟು ಅಂತಾರೆ. ಈ ಕಡೆ ಭದ್ರ ಯಾರಿಗೋ ಫೋನ್ ಮಾಡಿ, ಲವ್ ನನ್ನ ತಂಗಿಗೆ ಅಂತ ಡೈಮಂಡ್ ನೆಕ್ಲೆಸ್ ಹೇಳಿದ್ನಲ್ಲ ತಂದೇನಲ್ಲ ಅಂದಾಗ, ಅಣ್ಣ ರೆಡಿ ಆಗೋದಣ್ಣ ಬರ್ತೀನಿ ಅಂದಾಗ, ಬೇಡ ನೀನು ಬರೋಷ್ಟೊತ್ತಿಗೆ ಮದುವೆ ಆಗ ಹೋಗಿರ್ತೈತೆ, ಒಂದು ಕೆಲಸ ಮಾಡು, ನಾನೇ ಅಲ್ಲಿಗೆ ಬರ್ತೀನಿ, ಅಲ್ಲೇ ಇರು ಅಂತ ಹೇಳ್ಬಿಟ್ಟು ಭದ್ರ ಈ ಕಡೆ ಬೈಕ್ ತಗೊಂಡು ಭದ್ರ ಹೋಯ್ತಾರೆ. ತಂಗಿಗೋಸ್ಕರ ಒಡವೆ ತಗೊಳಕ್ಕೆ ಭದ್ರ ಹೋಯ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲಿ ಈ ಕಡೆ ಕಾರ್ ಬರ್ತಾ ಇರ್ತೈತೆ. ಕಣ್ಮಣಿ ಇವಾಗ ಏನು ಮಾಡೋದು ಅಂದಾಗ, ಅಯ್ಯೋ ಕಣ್ಮಣಿ ಅಲ್ಲಿ ನೋಡಿ ಹಿಂದೆಗಡೆ ನಿಮ್ಮ ಮನೆಯವ್ರು ಬರ್ತಾನೆ ಅವರೇ ಅಂತ ಅಂದ್ಬಿಟ್ಟು ರಾಕಿ ಏನು ಮಾಡ್ತಾನೆ, ಎಡಕ್ಕೆ ಬಲಕ್ಕೆಲ್ಲ ನೋಡ್ತಾ ಇರ್ತಾನೆ. ಹಿಂದೆಗಡೆ ಶ್ರೀರಾಮೇಗೌಡರು, ಮೋಹನ, ಈಶ್ವರ ಎಲ್ಲ ಅವ್ರ ಕಾರ್ ಬರ್ತಾ ಇರ್ತದೆ, ಗೋವಿಂದಣ್ಣವ್ರ ಕಾರೆಲ್ಲ ಬರ್ತಾ ಇರ್ತದೆ. ಇವ್ನಿಗೆ ರಾಕಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಕಣ್ಮಣಿ, ನೋಡು ಛತ್ರಕ್ಕೆ ಹೋಗಕ್ಕೆ ಮುಂಚೆ ಏನು ಮಾಡಬೇಕು ಅಂತ ಹೇಳು, ನೀನು ಛತ್ರಕ್ಕೆ ಹೋಗ್ಬೇಡ ಅರ್ಥ ಐತೆ ಅಂದಾಗ, ಆಯಿತು ಕಣ್ಮಣಿ ಹೊಸಿ ತಾಳ್ಮೆ ತಕ, ನಾವು ಹೆಂಗೆ ಮಾಡೋಕ್ಕಾಯ್ತೈತೆ ನೋಡಿ, ಕಾರು ನಿಮ್ಮ ಅಪ್ಪಂದು ಅಲ್ಲಿ ಹಿಂದೆ ಕಾರ್ ಬರ್ತಾ ಇರೋದನ್ನ ಮುಂದಕ್ಕೂ ಹೋಯ್ತಾಯಿಲ್ಲ ಹಿಂದಕ್ಕೂ ಹೋಯ್ತಾಯಿಲ್ಲ, ನಾನು ಏನು ಮಾಡಲಿ ಹೊಸಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ಸ್ವಲ್ಪ ತಾಳ್ಮೆ ತಕ, ಅರ್ಜೆಂಟಾಗಿ ಎಲ್ಲ ನಿರ್ಧಾರ ಮಾಡೋಕ್ಕಾಗಿಲ್ಲ ಅಂದಾಗ, ಅದೆಲ್ಲ ನಂಗೆ ಗೊತ್ತಿಲ್ಲ, ಛತ್ರಕ್ಕೆ ಹೋಗಕ್ಕೆ ಮುಂಚೆ ಏನು ಮಾಡಬೇಕು ಅಂತ ಯೋಚನೆ ಮಾಡು ಅಷ್ಟೇಯ, ಛತ್ರಕ್ಕೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಈಚೆ ಬರೋಕ್ಕಾಗಿಲ್ಲ ಅರ್ಥ ಐತೆ ಅಂತ ಅಂದ್ಬಿಟ್ಟು ಕಣ್ಮಣಿ ಹೇಳ್ತಾಳೆ. ಸರಿ ಆಯಿತು ಹೊಸಿ ಟೈಮ್ ಕೊಡು ನನಗೆ ಅಂತ ಅಂದ್ಬಿಟ್ಟು ರಾಕಿ ಹೇಳ್ತಾನೆ. ಸರಿ ಇಲ್ಲಿ ಈ ಕಡೆ ವಿನಂತಿ ಸ್ನಾನ ಮಾಡೋಳಂಗೆ, ಬಟ್ಟೆ ತಗೊಳ್ಳೋಂಗೆ, ಅವ್ರ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಿರೋಳಂಗೆನೇ ವಿನಂತಿ ಸ್ನಾನಕ್ಕೆ ಹೋಗೋ ಥರ ಸೂಟ್ ಕೇಸ್ ತೆಗೆದು ಬಟ್ಟೆ ಎಲ್ಲ ತೆಗಿತಾ ಇರ್ತಾಳೆ. ಇವರು ಈ ಕಡೆ ಎಲ್ಲ ಮಲಗಿದವರೆಲ್ಲ ಎದ್ದೇಳ್ರು ನೋಡ್ರು ಆ ಹುಡುಗಿ ಇವಾಗ ರೆಡಿ ಆಯ್ತಾಳೆ, ಎದ್ದೇಳ್ರು ಅಂತ ಕ್ಯಾಮ್ರಾ ಆನ್ ಮಾಡಿ ನೋಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತು ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನು ರಾಕಿ ಕಣ್ಮಣಿ ಇಬ್ಬರು ಬೇರೆ ಹೋಗ್ತಾರಾ, ಅಥವಾ ವಿದ್ಯಾ ಇವ್ರನ್ನೆಲ್ಲ ಕಂಡುಹಿಡಿತಾಳ, ಸತ್ಯ ಗೊತ್ತಾಗಿ ಕಣ್ಮಣಿ ಮದುವೆನ ರಾಕಿ ಜೊತೆ ಆಗುತ್ತಾ ಅಂದ್ಬಿಟ್ಟು ನೋಡೋಣ. ಈ ಸಂಚಿಕೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ರೆ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ನಾನು ಹೊಸ್ದಾಗಿ ನೋಡೋರು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು. ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾಳೆ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.